ಭಾರತೀಯರು ಯಾರು ಬಳೆ ತೊಟ್ಕೊಂಡಿಲ್ಲ, ಭಾರತೀಯರು ಗಂಡಸ್ರೆ. ನಿಮ್ಮ ಥರ ಹಿಂದ್ಗಡೆಯಿಂದ ಹೇಡಿಗಳೆಲ್ಲ ಹೊಡಿಯೋಕೆ ಬರೋದು, ಹಿಂದೆ ಗನ್ ಎತ್ಕೊಂಡು ಬಂದು ಹೊಡಿತಾ ಇಲ್ಲ. ಧೈರ್ಯ ಆಫರ್ ಮಾಡಿ ಯುದ್ಧಕ್ಕೆ ಬನ್ನಿ ಅನ್ನಿ, ಅವರು ಬರಲಿ, ನಾವು ನುಗ್ಗೋಣ, ನೋಡೋಣ ಯಾರು ಗೆಲ್ತಾರೆ ಅಂತ ನಾನು ಚಾಲೆಂಜ್ ಮಾಡ್ತೀನಿ. ಭಾರತೀಯ ನಾಗರಿಕನಾಗಿ ನಾನು ಚಾಲೆಂಜ್ ಮಾಡ್ತೇನೆ. ತಾಕತ್ತಿದೆ, ನೇರವಾಗಿ ಬರಲಿ, ಯುದ್ಧಕ್ಕೆ ಅವ್ರಿಗೆ ಆಹ್ವಾನ ಮಾಡಲಿ. ಕಾಶ್ಮೀರಲ್ಲಿ ಮತ್ತೆ ಪುಲ್ವಾಮಾ ಪ್ರದೇಶದಲ್ಲಿ ಮತ್ತೆ ಟೆರರಿಸ್ಟ್ ಅಟ್ಯಾಕ್ ಆಗಿದೆ. ಇದರ ಹಿಂದೆ ಪಾಕಿಸ್ತಾನ ಕೈವಾಡ ಇದೆ ಅನಿಸುತ್ತೆ. ನಿಮಗೇನು ಅನಿಸುತ್ತೆ ಸರ್? ನಮಗಿಲ್ಲಿ ಪಾಕಿಸ್ತಾನ ಅನ್ನೋದಕ್ಕಿಂತ ಟೆರರಿಸ್ಟ್ ಅನ್ನೋದು ಭಾಳ ಮುಖ್ಯ. ನಮ್ಮ ದೇಶದಲ್ಲಿ ಟೆರರಿಸ್ಟ್ ಕಾಟ ಜಾಸ್ತಿ ಆಗಿ ಅಮಾಯಕರನ್ನ ಹತ್ಯೆ ಮಾಡ್ತಾ ಇದ್ದಾರೆ. ಇದನ್ನು ಖಂಡಿಸ್ತೀವಿ ನಾವು. ಅಮಾಯಕರವರು ಎಲ್ಲೋ ಅವರು ಇದಕ್ಕೆ ಅಂತ ಹೆಂಡತಿ ಮಕ್ಕಳು ಹೋಗಿ ಆ ಹೆಂಡತಿ ಮುಂದೆ ಗಂಡನ ಕೊಲೆ ಮಾಡೋದು ಇದು ಖಂಡನೀಯ. ಗಂಡಸರಾದರೆ ನೇರವಾಗಿ ಬಂದು ಯುದ್ಧ ಮಾಡಲಿ, ಯಾವುದೇ ದೇಶ ಇರಲಿ. ನಾನು ದೇಶದ ಹೆಸರನ್ನ ಯಾಕೆ ಹೇಳಲ್ಲ ಅಂದರೆ ಇದನ್ನೇ ಇವರು ಪ್ರತಿಬಿಂಬಿಸ್ತಾರೆ, ಪಾಕಿಸ್ತಾನ ಅನ್ನೋ ಮಾತು ಬರಬಾರ್ದು ಅನ್ನೋದಕ್ಕೆ. ಆದರೂ ದೇಶಕ್ಕೆ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ, ವರ್ಲ್ಡ್ಗೆ ಗೊತ್ತಿದೆ ಯಾರು ಟೆರರಿಸ್ಟನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಟ್ರೈನಿಂಗ್ ಕೊಡ್ತಿದ್ದಾರೆ. ಇದು ಅಮಾಯಕರನ್ನ ಕೊಲೆ ಮಾಡೋದು ಖಂಡನೀಯ. ಇದನ್ನು ನಾನು ವಿರೋಧಿಸ್ತೀನಿ. ಇದು ಏನೂ ಇಲ್ಲದೆ ಬರೀ ಕೈನಲ್ಲಿ ಬಂದವರಿಗೆ ಇವರು ಮದ್ದು ಗುಂಡು ತೊಗೊಂಡು ಬಂದು ಸಾಯಿಸೋದು ಗಂಡಸರಲ್ಲ, ಹೇಡಿತನ. ಇದನ್ನು ನಾನು ಖಂಡಿಸ್ತೀನಿ. ಸರ್, ಈಗ ಲೋಕಲ್ ಕಾಶ್ಮೀರಿಗಳ ಕೈವಾಡ ಇದೆ ಅಂತ ಹೇಳ್ತಿದ್ದಾರೆ. ಅವ್ರು ಸಹಾಯ ಇಲ್ಲದೇ ಈ ಕೃತ್ಯ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ಖಂಡಿತ ಲೋಕಲ್ನವ್ರದ್ದು ಕೈವಾಡ ಇದೆ. ಅವ್ರ ಸಪೋರ್ಟ್ ಇಲ್ಲದೆ ಯಾವನು ನಮ್ಮ ದೇಶದೊಳಗೆ ನುಗ್ಗೋಕ್ಕಾಗಲ್ಲ. ನಮ್ಮ ದೇಶದಲ್ಲಿ ಪಿತೂರಿಗಳಿದ್ದಾರೆ. ನಮ್ಮಂಥ ತಲೆ ಹಿಡಿಗಿರಿ ಇಲ್ಲಿ ಇದ್ದಾರಲ್ಲ ನಮ್ಮವರು, ಇವ್ರನ್ನ ಮೊದಲು ಮಟ್ಟ ಹಾಕಬೇಕು. ಯಾರು ಈ ಕೆಲಸ ಮಾಡಿದ್ದಾರೆ ಅವ್ರನ್ನ ಬಿಡಲೇಬಾರ್ದು, ಅವ್ರಿಗೆ ಮಟ್ಟ ಹಾಕಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸರ್, ಈಗ 371 ಇದ್ದಾಗ, ಆರ್ಟಿಕಲ್ 371 ಇದ್ದಾಗ ಸೈನಿಕರ ಮೇಲೆ ಕಲ್ಲುಸಿತಾ ಇದ್ರು. ಅದೇ ಜನ ಇವತ್ತು ಸಿಂಪತಿ ತೋರಿಸಿದ್ದಾರೆ, ಕ್ಯಾಂಡಲ್ ಹಿಡ್ಕೊಂಡು ಬರ್ತಾ ಇದ್ದಾರೆ. ಇವ್ರನ್ನ ಹೆಂಗೆ ನಂಬ್ತೀರಾ ನೀವು? ಇಲ್ಲ, ಇವ್ರನ್ನ ನಂಬೋದು ಭಾಳ ಕಷ್ಟ. ಯಾಕೆ ಅಂದರೆ ಅವತ್ತು ಕಲ್ಲೊಡೆಯುವಾಗ ನಾವು ಕಣ್ಣಾರ ನೋಡಿದ್ದೀವಿ. ಅವ್ರು ನಮ್ಮ ಆರ್ಮಿ ಸೈನಿಕರ ಮೇಲೆ ಗೌರವ ಇಲ್ಲದೆ ಇರುವಾಗ ದೇಶದ ಮೇಲೆ ಏನು ಗೌರವ ಇಡ್ತಾರೆ ಇವರು? ಸೈನಿಕರು ನಮ್ಮ ದೇಶದ ಭದ್ರತೆ, ಅವರಲ್ಲಿದ್ದರೆ ನಾವು ಇಲ್ಲಿ ನೆಮ್ಮದಿಯಾಗಿದ್ದೀವಿ. ಅವರಿಲ್ಲ ಅಂದರೆ ನಾವು ಇಲ್ಲಿ ಕೂರ್ಲಿಕ್ಕೂ ಆಗಲ್ಲ. ಅಂಥ ಸೈನಿಕರ ಮೇಲೆ ಕಲ್ಲು ಹೊಡಿತಾರೆ ಅಂದರೆ ಇವರು ದೇಶದ್ರೋಹಿಗಳಂತ ಪರಿಗಣಿಸಬೇಕು. ಇದು ನಮ್ಮ ಅಭಿಪ್ರಾಯ. ಈಗ ಸಾಯಿಸೋಕ್ಕಿಂತ ಮುಂಚೆ ಧರ್ಮನ ಕೇಳಿದ್ರೆ ಅಂತ, ನೀವು ಯಾವ ಧರ್ಮದವರು ಅಂತ, ಧರ್ಮದ ಇದ್ರ ಮೇಲೆ ಅದು ಯಾವ ಧರ್ಮ ಅಂತ ಕೇಳಿ ಸಾಯಿಸಿದ್ದಾರೆ, ಹಿಂದೂನೋ ಮುಸ್ಲಿಮೋ ಅಂತ. ಈ ಪಾಕಿಸ್ತಾನ ಮನಸ್ಥಿತಿ ಯಾವ ಥರ ಅಂತ? ಸರ್, ಪಾಕಿಸ್ತಾನ ಮೊದಲಿಂದಾನು ಮನಸ್ಥಿತಿ ನೋಡಿ, ಇರೋದೊಂದು ಚಿಕ್ಕ ದೇಶ. ಇಂಥ ದೊಡ್ಡ ದೇಶದ ಮೇಲೆ ಏನೂ ಮಾಡೋಕ್ಕಾಗಲ್ಲ. ಇದುವರೆಗೂ ಅವರು ಸೋತಿರೋದೆ, ಗೆದ್ದಿರೋದು ಯಾವುದೂ ಇಲ್ಲ. ಹಿಸ್ಟ್ರಿ ಇದೆ. ಇವರು ಎಲ್ಲ ಸೋತ್ರೂ ಅವರಿಗೆ ಮೀಸೆ ಮಣ್ಣಾಗಿಲ್ಲ ಅನ್ನೋದು ಅವರು ಇದು. ಆದರೂ ಇವತ್ತು ಅಷ್ಟೇ ನಮ್ಮ ಶಾಂತಿ ಪ್ರಿಯರು, ನಾವು ಭಾರತೀಯರು ಶಾಂತಿ ಪ್ರಿಯರು. ಬೇಡ ನಾವು ನೆಮ್ಮದಿಯಾಗಿರೋಣ, ಯಾರ ಮೇಲೂ ನಾವು ತೊಂದರೆ ಕೊಡೋದು ಬೇಡ, ನೀವು ಕೊಡಬೇಡಿ, ನೀವು ನೆಮ್ಮದಿಯಾಗಿ ಜೀವನ ಮಾಡಿ ಅಂತಲೇ ನಾವು ಹೇಳೋದು. ಅವರು ಆ ನೆಮ್ಮದಿಯನ್ನು ಹಾಳು ಮಾಡಿಕೊಂಡು ಇವತ್ತು ಅವ್ರ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ, ಚಿತ್ರಾನ್ನೂ ಇಲ್ಲದೆ ಆಗೋಗಿದೆ. ಈಗ ಆ ಪರಿಸ್ಥಿತಿಯಲ್ಲಿ ಇದ್ಕೊಂಡು ಮತ್ತೆ ಈ ರೀತಿ ಇದೆಲ್ಲ ಮಾಡೋದು ಸರಿಯಲ್ಲ. ಅವರು ತಿಳ್ಕೊಬೇಕು. ಅವ್ರ ದೇಶನ ಇಂಪ್ರೂವ್ ಮಾಡೋದನ್ನು ನೋಡೋದು ಬಿಟ್ಟು ದೇಶನ ಹಾಳು ಮಾಡೋದು ನೋಡ್ತಾ ಇದ್ದಾರೆ. ರಾಜಕೀಯದ ಧುರೀಣರು ಸರಿಯಿಲ್ಲ. ಅಲ್ಲಿ ಟೆರರಿಸಮ್ ಯಾವತ್ತಿದ್ರೂ ನಿಮ್ಗೆ ಆಪತ್ತೆ. ನಿಮ್ಮ ಮನೆ ಇದು ಎದ್ದು ನಿಮ್ಮನ್ನೇ ಬೇಲಿ ಎದ್ದು ನಿಮ್ಮನ್ನೇ ತಿನ್ನುತ್ತೆ. ಇದು ಇವತ್ತಿಲ್ಲ ನಾಳೆ. ಗಮನ ಇಟ್ಕೊಳ್ಳಿ, ಪಾಕಿಸ್ತಾನ ಇದರಿಂದ ತೊಂದರೆ ಪಡುತ್ತೆ. ಈಗಾಗಲೇ ಅವ್ರಿಗೆ ಅನುಭವ ಆಗಿದೆ, ಆದರೂ ಬುದ್ಧಿ ಬಂದಿಲ್ಲ. ಈಗ ಅಲ್ಲೇ ಎರಡೆರಡು ಭಾಗ ಆಗೋ ಪರಿಸ್ಥಿತಿ ಆಗಿದೆ. ಇವರು ಗಲಾಟೆ ಮಾಡ್ತಾ ಇದ್ದಾರೆ ಆಲ್ರೆಡಿ, ಬಲೂಚಿಸ್ತಾನ. ಹಾಗಿರುವಾಗ ಇವರು ಅದನ್ನು ಉಳಿಸ್ಕೊಂಡು ತನ್ನ ದೇಶನ ಭದ್ರ ಮಾಡೋದ್ರ ಮೇಲೆ ಗಮನ ಕೊಡೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಈಗ ಭಾರತ ಸರ್ಕಾರ ಕಠಿಣ ಕ್ರಮಗಳು ತಗೊಳ್ತಾ ಇದೆ. ಅವರಿಗೆ ವೀಸಾ ರದ್ದು ಮಾಡಿತ್ತು, ಆಮೇಲೆ ಸಿಂಧು ಗಡಿಯಿಂದ ನೀರನ್ನ ಬಂದ್ ಮಾಡಿತ್ತು. ಇದರಿಂದ ರೊಚ್ಚಿಗೆದ್ದಿರೋ ಅಲ್ಲಿನ ಮಿನಿಸ್ಟ್ರು, ನೀವು ಸಿಂಧು ನದಿ ನಮ್ಮದು ಪಾಕಿಸ್ತಾನದ್ದು, ನೀವು ಬಿಡಲಿಲ್ಲ ಅಂದರೆ ನಾವು ಭಾರತೀಯರ ರಕ್ತ ಹರಿಸ್ತೀವಿ ಅಂತ ಪ್ರಚೋದನಕಾರಿ ಭಾಷಣ ಮಾಡಿದ್ದಾರೆ. ಭಾರತೀಯರು ಯಾರೂ ಬಳೆ ತೊಟ್ಕೊಂಡಿಲ್ಲ, ಭಾರತೀಯರು ಗಂಡಸ್ರೆ. ನಿಮ್ಮ ಥರ ಹಿಂದ್ಗಡೆಯಿಂದ ಹೇಡಿಗಳೆಲ್ಲ ಹೊಡಿಯೋಕೆ ಬರೋದು, ಹಿಂದೆ ಗನ್ ಎತ್ಕೊಂಡು ಬಂದು ಹೊಡಿತಾ ಇಲ್ಲ. ಧೈರ್ಯ ಆಫರ್ ಮಾಡಿ ಯುದ್ಧಕ್ಕೆ ಬನ್ನಿ ಅನ್ನಿ, ಅವರು ಬರಲಿ, ನಾವು ನುಗ್ಗೋಣ, ನೋಡೋಣ ಯಾರು ಗೆಲ್ತಾರೆ ಅಂತ ನಾನು ಚಾಲೆಂಜ್ ಮಾಡ್ತೀನಿ. ಭಾರತೀಯ ನಾಗರಿಕನಾಗಿ ನಾನು ಚಾಲೆಂಜ್ ಮಾಡ್ತೀನಿ. ತಾಕತ್ತಿದೆ, ನೇರವಾಗಿ ಬರಲಿ, ಯುದ್ಧಕ್ಕೆ ಅವ್ರಿಗೆ ಆಹ್ವಾನ ಮಾಡಲಿ. ಹಿಂದ್ಗಡೆಯಿಂದ ಬಂದು ಹೇಡಿತನ ಮಾಡ್ತಾರಲ್ಲ, ಅದನ್ನು ನಿಲ್ಸೋಕೆ ಹೇಳಿ. ಬರಲಿ, ಅವ್ರು ರಕ್ತ ಹರಿಸ್ತಾರೋ, ನೀರು ಕುಡಿತಾರೋ, ಇಲ್ಲ ನೀರೇ ಇಲ್ಲದೆ ಸಾಯ್ತಾರೋ ನೋಡೋಣ. ಸರ್, ಈ ಟೆರರಿಸ್ಟ್ ಅಟ್ಯಾಕ್ ಹಿಂದೆ ಹಮ್ಮಾಸ್ನವರ ತರಬೇತಿ ಇದೆ ಅಂತ ಕೆಲವು ಮಾಧ್ಯಮಗಳು ವರದಿ ಮಾಡ್ತಾ ಇದೆ. ಇಲ್ಲಿನ ನಮ್ಮ ದೇಶದವರೇ ಹಮ್ಮಾಸ್ಗೆ ಸಪೋರ್ಟ್ ಮಾಡಿದ್ರು, ಪ್ಯಾಲೆಸ್ಟೈನ್ ಪರವಾಗಿ ನಿಂತಿದ್ರು. ಇದ್ರ ಬಗ್ಗೆ ನಿಮ್ಮ? ಹೌದು, ಇಲ್ಲಿ ಏನಾಗಿದೆ ಅಲ್ಲಿವರೆಗೂ ನಮಗೆ ಐಡಿಯಾ ಇಲ್ಲ. ಆದರೆ ಇದು ಟೆರರಿಸಮ್ ಅನ್ನೋದು ಖಂಡನೀಯ. ನೇರವಾಗಿ ಹೇಳೋದಾದರೆ ಇವರು ಮಾಡಿದ್ದು ಕೃತ್ಯ ಇದೆಯಲ್ಲ, ಯಾರೇ ಇರಲಿ, ಅವನು ಹಿಂದೂ ಇರಲಿ, ಮುಸ್ಲಿಮ್ ಇರಲಿ, ಕ್ರಿಶ್ಚಿಯನ್ ಇರಲಿ, ಒಂದು ಅಮಾಯಕನ ಸಾಯಿಸೋದು ಖಂಡನೀಯ.
ಅವರು ಅಮಾಯಕರು. ಹೆಂಡತಿ ಮಕ್ಕಳೆಲ್ಲ ಅಲ್ಲಿ ಬಂದಿದ್ರೆ ನೀನು ಗಂಡಸು ಬಂದ್ಬಿಟ್ಟು ಹೊಡಿತೀಯ, ನೀನು ಗಂಡಸ, ನೀನು ಹೇಳಿ, ನಿನಗೆ ತಾಕತ್ತಿದ್ರೆ ಮುಂದೆ ಬಾ, ನಮ್ಮ ಸೈನಿಕರ ಜೊತೆ ಹೋರಾಡು. ಎಲ್ಲೋ ಬರೋ ನಮ್ಮ ಇವರು ಟೂರಿಸ್ಟ್ರ ಜೊತೆ, ನಿಮ್ಮ ದೇಶಕ್ಕೆ ಟೂರಿಸ್ಟ್ ಕಾಲಿಡೋದಿಲ್ಲ ನೀವು ಮಾಡಿದ ತಪ್ಪಿಗೆ. ನಿಮ್ಮ ವರಮಾನಕ್ಕೆ ನಿಮಗೆ ಧಕ್ಕೆ ಆಗುತ್ತೆ. ಟೂರಿಸ್ಟ್ ನೋಡಿದ್ರೆ ಟೂರಿಸಮ್ ಬರಲಿಲ್ಲ ಅಂದರೆ ಅಲ್ಲಿನ ರೆವಿನ್ಯೂಗೆ ಲಾಸ್ ಆಗುತ್ತೆ. ಅದನ್ನು ತಿಳ್ಕೊಬೇಕು ಕಾಶ್ಮೀರಿ ಜನ. ಇವತ್ತು ಕುದುರೆಗೆ 3,000 ರೂಪಾಯಿ ಚಾರ್ಜ್ ಮಾಡ್ತಾರೆ, 4,000 ಚಾರ್ಜ್ ಮಾಡ್ತಾರೆ. ಅಲ್ಲಿ ಯಾಕೆ ತಲೆ ಹಿಡಿದ್ರು? ಇಲ್ಲಿ ಯಾರೋ ಕುದುರೆ ಓಡಿಸೋರೋ ಯಾರೋ, ಅಲ್ಲಿ ಜನಸಂಖ್ಯೆನೇ ಕಡಿಮೆ ಇದೆ. ಈ ಇಂಟಿಮೇಷನ್ ಹೆಂಗೆ ಹೋಗುತ್ತೆ? ಯಾರೋ ನಮ್ಮಲ್ಲೇ ಒಬ್ರು ಹೋಗಿ ಅವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ, ಟೂರಿಸ್ಟ್ ಬರ್ತಾರೆ, ಇಂತಿಷ್ಟು ಜನ ಬರ್ತಾ ಇರ್ತಾರೆ, ಅವೆಲ್ಲ ಟೈಮ್ ನೋಡಿ ಅವರು ಅಟ್ಯಾಕ್ ಮಾಡಿದ್ದಾರೆ. ಇದಂತೂ ಖಂಡನೀಯ. ನಾವು ಇದನ್ನು ಸಹಿಸೋದಿಲ್ಲ. ಸರ್, ಈಗ ನಾವು ವೀಸಾ ಕ್ಯಾನ್ಸಲ್ ಮಾಡಿದ್ವಿ, ನೀರು ಬಂದ್ ಮಾಡಿದ್ವಿ, ಸರ್ಜಿಕಲ್ ಸ್ಟ್ರೈಕ್ ಆಯಿತು, ಇದು ಕೊನೆನೇ ಇಲ್ವಾ ಅಂತ? ವಾರ್ ಆದರೆ ಬೆಟ್ರು ಅಂತ ಕೆಲವು ಜನ ಅಭಿಪ್ರಾಯ ಇದೆ. ನೀವು ವಾರ್ ಪರವಾಗಿದ್ದೀರಾ ಅಥವಾ ಶಾಂತಿ ಪ್ರಿಯರಾಗಿದ್ದೀರಾ? ಇಲ್ಲ, ವಾರ್ ಮಾಡಿದ್ರೆ ನಮ್ಮ ದೇಶದ ಆರ್ಥಿಕತೆಗೆ ಧಕ್ಕೆ ಆಗುತ್ತೆ. ಇದನ್ನು ಒಂದೊಂದಾಗಿ ಇವರು ಇದು ಮಾಡಿ ನಾವು ಯೂನಿಯನ್ ಸಂಸ್ಥೆಯಲ್ಲಿ ಇದನ್ನು ಮುಂದಿಟ್ಟು ಅವ್ರನ್ನ ಖಂಡಿಸ್ಬೇಕು. ಈಗ ಒಂದೊಂದಾಗಿ ಬಂದ್ ಮಾಡ್ತಾ ಇದ್ದಾರೆ, ಇದು ಸರಿ ಇದೆ ಇವ್ರು ಮಾಡ್ತಾ ಇರೋದು. ಒಂದೇ ಸಾರಿ ವಾರ್ ಮಾಡಿದ್ರೆ ದೇಶದ ಆರ್ಥಿಕತೆ ಮೇಲೆ ಎಫೆಕ್ಟ್ ಆಗುತ್ತೆ. ಅದರಿಂದ ವಾರ್ ಮಾಡೋದು ಬೇಡ ಅನಿಸುತ್ತೆ. ಟೈಟ್ ಮಾಡೋದು ಸರಿ ಇದೆ. ಎಲ್ಲ ಕಡೆ ಬಂದೋಬಸ್ತ್ ಮಾಡಿ, ಇಲ್ಲ ಅವರಿಗೆ ಸೈನಿಕರನ್ನ ಹೆಚ್ಚು ಮಾಡಿ, ಕಾಶ್ಮೀರ ಪ್ರದೇಶದಲ್ಲಿ ಸೈನಿಕರನ್ನ ಜಾಸ್ತಿ ಮಾಡಿ. ಟೂರಿಸ್ಟ್ ಬರ್ತಾರೆ ಅಂತ ಗೊತ್ತಲ್ಲ, ಅಲ್ಲಿ ಇವರು ಒಬ್ಬ ಸೈನಿಕ ಇರಲಿಲ್ಲ. ಅದು ಯಾವ ರೀತಿ ಆಯಿತು ಅನ್ನೋದೇ ನಮಗೆ ಒಂದು ಭಾಳ ವಿಷಾದನೀಯ. ಪಾಪ ಅವರು ಗಂಡನ್ನು ತನ್ನ ಎದುರಿಗೆ ಹೊಡೆದ್ರೆ ಅವರು ಹೇಗಿರಬೇಕು, ನಾವು ಅದನ್ನು ಯೋಚನೆ ಮಾಡಬೇಕು. ಕೊನೆಗೆ ಆಕೆ ಕೇಳ್ಕೊಂಡವಳೆ ನನ್ನನ್ನು ಸಾಯಿಸ್ಬಿಡು ಅಂತ. ಅವರು ಹೆಂಗಸನ್ನು ಸಾಯಿಸಿಲ್ಲ, ನಮ್ಮ ಪ್ರಧಾನಮಂತ್ರಿಗೆ ಹೋಗಿ ಹೇಳಿ ಅಂತ ಹೇಳ್ತಾರಂತೆ. ಇದು ಹೇಳಿತನ ಅಂತ ನಾನು ಹೇಳ್ತೀನಿ. ಸರ್, ಈಗ ಸೌರವ್ ಗಂಗೂಲಿ ಮಾಜಿ ನಮ್ಮ ಭಾರತ ಕ್ರಿಕೆಟ್ ತಂಡದ ನಾಯಕ ಸೌರವ್ ಗಂಗೂಲಿ ಹೇಳಿದ್ದಾರೆ, ಇನ್ಮೇಲಿಂದ ಭಾರತ ಪಾಕಿಸ್ತಾನ ಯಾವುದೇ ಮ್ಯಾಚು ನಡಿಬಾರ್ದು ಅಂತ, ಇಲ್ಲಿಗೆ ಸ್ಟಾಪ್ ಮಾಡಿ ಸಂಬಂಧನ ಮೊಟಕುಗೊಳಿಸ್ಬೇಕು ಅಂತ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಾನು ಅದನ್ನೇ ಒಪ್ಕೊಳ್ತೀನಿ. ಮೊಟಕುಗೊಳಿಸಿ, ಯಾವುದಕ್ಕೂ ಅವ್ರನ್ನ ಎಂಟರ್ಟೈನ್ ಮಾಡಬೇಡಿ, ಅವರೊಟ್ಟಿಗೆ ಯಾವುದೇ ಸಂಬಂಧ ಇಟ್ಕೋಬೇಡಿ. ಇವ್ರಿಗೆ ಇಡೋದು ಬೇರೆ ದೇಶದೊಳಗೆ ಒಟ್ಟಿಗೆ ಸಂಬಂಧ ಇಟ್ಕೊಂಡು ವ್ಯಾಪಾರ ಮಾಡಿ. ಇವರಿಂದ ನಮಗೆ ಬರೋ ಲಾಭ ಬೇಕಾಗಿಲ್ಲ. ಇವರು ಲಾಭ ಕೊಟ್ಟು ದೇಶನ ಹಾಳು ಮಾಡೋದು ಯಾಕೆ ಬೇಕು ನಮಗೆ? ದೇಶ ಯಾವಾಗಲೂ ಸುರಕ್ಷತೆ, ನಮ್ಮ ಭದ್ರತೆ, ನಾವು ನಾಗರಿಕರು ದೇಶದ ಪರಾನೇ. ಸರ್, ಈಗ ಕಲಬುರಗಿಯಲ್ಲಿ ಒಂದು ಇನ್ಸಿಡೆಂಟ್ ನಡೀತು. ಬಜರಂಗ್ ದಳದವರು ಪಾಕಿಸ್ತಾನದ ಜನ ರೋಡಿಗೆ ಅಂಟಿಸಿದ್ರು, ಆದರೆ ಅಲ್ಲಿನ ಕೆಲ ಮಹಿಳೆಯರು ಆ ಧ್ವಜನ ತೆರವುಗೊಳಿಸಿದ್ರು ತುಳಿಬಾರ್ದು ಅಂತ. ನಮ್ಮಲ್ಲೇ ಇದಕ್ಕೆ 2 ಸ್ಟ್ಯಾಂಡರ್ಡ್ ಇದೆ ಅಲ್ಲ, ಇದ್ರ ಬಗ್ಗೆ ನಿಮಗೆ? ಸರ್, ನಮ್ಮ ಜನ ಎಲ್ಲಿವರೆಗೂ ಬುದ್ಧಿ ಕಲಿಯಲ್ವೋ ಅಲ್ಲಿವರೆಗೂ ನಾವು ಒಗ್ಗಟ್ಟಾಗಿರಲ್ವ ಹಿಂದೂಗಳು. ಹಿಂದೂ ಜಾಗರಣೆ ಅಂದರೆ ನಾವು ಇಲ್ಲಿರೋ ಮುಸಲ್ಮಾನರು ಸೇರಿಸಿ ಹೇಳ್ತೀನಿ, ಇಲ್ಲಿ ಯಾರು ನಾವು ಅಣ್ಣ ತಮ್ಮಂದು ಇದ್ದಂಗೆ ಬದುಕ್ತಾ ಇದ್ದೀವಿ. ಸುಮ್ಮನೆ ಇವರೆಲ್ಲ ಅಪಪ್ರಚಾರ. ಹೊರಗಡೆ ಏನಿದೆ ಹೊರದೇಶದವ್ರ ಮೇಲೆ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಡಬೇಕು. ಇದು ನನ್ನ ಅಭಿಪ್ರಾಯ. ನೀವು ಯುದ್ಧದ ಪರವಾಗಿದ್ದೀರಾ ಅಥವಾ ಶಾಂತಿ ಪರವಾಗಿದ್ದೀರಾ? ನಾನು ಶಾಂತಿ ಪರವಾಗಿದ್ದೀನಿ. ಯುದ್ಧ ಮಾಡಿದ್ರೆ ದೇಶಕ್ಕೆ ಆರ್ಥಿಕ ಧಕ್ಕೆ ಬೀಳುತ್ತೆ ಇವರೇ. ಅದಕ್ಕೋಸ್ಕರ ನಾನು ಯುದ್ಧ ಮಾಡೋದು ಬೇಡ. ಒಂದೊಂದಾಗಿ ಇವ್ರು ಏನು ಟೈಟ್ ಮಾಡ್ತಾಯಿದ್ರು ಅದು ಸರಿ ಇದೆ ಅನಿಸುತ್ತೆ.